ಅಲ್ಲಿ ಲೀಡ್ ಬಂದಿದೆ ಸರ್. ಈ ಮೊದಲೆಲ್ಲ EVM ಎಲ್ಲ ತಿರ್ಸಿದ್ದಾರೆ, ಆಮೇಲೆ ವೋಟಿಂಗ್ ಇದನ್ನು ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಮತ್ತು RJD ಹೋರಾಟ ಮಾಡಿದ್ದು ಸರ್. ಅಲ್ಲಿ ನೋಡಿ, ಕಾಂಗ್ರೆಸ್ ಇಡೀ ದೇಶದಲ್ಲಿ ವೋಟ್ ಚೋರ್ ಅಂತ ಹೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಪ್ರಚಾರಕ್ಕಿಟ್ಟಿಸ್ಕೊಂಡು ಏನೋ ಒಂದು ಪ್ರಯತ್ನ ಮಾಡಿದರು. ಈಗ ವೋಟ್ ಚೋರು ಅವರೇ ಹೇಗೆ ಮೋಸ ಹೋದರು, ಮೋಸ ಅಂದರೆ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಈ ಢೋಂಗಿತನ ಇವ್ರದ್ದು ಬಯಲಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಗೆದ್ದಂಥ ನಿತೀಶ್ ಕುಮಾರ್ ಇರ್ಬೋದು ಮತ್ತು ಪ್ರಧಾನಮಂತ್ರಿ ಅಂದರೆ BJP ಅವರು ಇರ್ಬೋದು, ಜಯ ಸಿಕ್ಕಿದೆ, ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಕಳೆದ 15 ವರ್ಷದಿಂದ ನಿರಂತರವಾಗಿ 20 ವರ್ಷದಿಂದ ಅವರು ಮುಖ್ಯಮಂತ್ರಿ ಇದ್ದಂಥ ವ್ಯಕ್ತಿ ಈಗ RJD ಅವರು ಹೇಳ್ತಾರೆ, ನಾನು ಗೆದ್ದ ತಕ್ಷಣ ಮದ್ಯಪಾನ ನಿಷೇಧ ಮಾಡಿದ್ದನ್ನು ತೆಗೆದುಹಾಕ್ತೀನಿ, ಕುಡಿಯೋಕ್ಕೆ ನಾನು ಅನುಮತಿ ಕೊಡ್ತೀನಿ, ವಕ್ಫ್ ಬೋರ್ಡ್ ರದ್ದು ಮಾಡ್ತೀನಿ, ಮನೆಗೆ ಒಂದು ನೌಕರಿ, ಸರ್ಕಾರಿ ನೌಕರಿ ಕೊಡ್ತೀನಿ. ಮೂರ್ಖರಿ, ಮನೆಗೆ ಒಂದು ನೌಕರಿ ಕೊಡೋಕ್ಕಾಗತ್ತಾ? ಏನು ಬೇಕಾದ ಓಟಿಗೋಸ್ಕರ ಅಧಿಕಾರಗೋಸ್ಕರ ಹೇಳುವಂಥದ್ದು ಜನ ಒಪ್ಪಲಿಲ್ಲ. ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡಿದ್ದಾರೆ, ಇನ್ನೂ ಧೂಳಿಪಟ ಆಗಬೇಕು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದೇ ಇರಬಾರ್ದು ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಹೇಳ್ತೀನಿ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಕಾಲಿಡ್ತಾರೆ ಅಲ್ಲಿ ಸೋಲು ನಿಶ್ಚಿತ. ದೇಶವನ್ನು ಒಡಿತಾ ಇದ್ದಾರೆ, ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ, ಮಿಲಿಟ್ರಿಯಲ್ಲಿ ಜಾತಿಯನ್ನು ಹುಟ್ಟು ಹಾಕ್ತಾ ಇದ್ದಾರೆ, ನ್ಯಾಯಾಲಯದಲ್ಲಿ ಜಾತಿಯನ್ನು ಹುಟ್ಟು ಹಾಕ್ತಾ ಇರುವಂಥ ದೇಶದ್ರೋಹಿ. ಸೊ ಈ ರೀತಿಯ ಮಾನಸಿಕತೆ ದೇಶದಲ್ಲಿ ಇರಬಾರ್ದು. ನ್ಯಾಯಾಲಯದಲ್ಲಿ ನೀವು ಜಾತಿ ಹುಡುಕ್ತೀರಿ, ಮಿಲಿಟ್ರಿಯಲ್ಲಿ ಜಾತಿ ಹುಡುಕ್ತೀರಿ. ಇದು ಜನ ಬುದ್ಧಿ ಕಲಿಸಿದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ.